ನೋಡಿ, ಬುಧನಲ್ಲಿ ಫಸ್ಟಿಗೆ ಬುಧ ದಶ 2 ವರ್ಷ 4 ತಿಂಗಳ 27 ದಿವಸ ಅಂತ ಐತೆ. ಕರೆಕ್ಟಾ? 2 ವರ್ಷ 4 ತಿಂಗಳು ಅಂತ 2 ವರ್ಷ ಅಂತ ತಗೊಳ್ಳೋಣ. 4 ತಿಂಗಳು 4 ತಿಂಗಳು ಬೇಡ, ಹಂಗೆ ಇರಲಿ. 2 ವರ್ಷ ನೋಡಿ, 2017 ತನಕ ಇವರಿಗೆ ಬುಧನಲ್ಲಿ ಬುಧ ಭುಕ್ತಿ ನಡೀತಿ. ಆಯ್ತಾ? ಬುಧನಲ್ಲಿ ಬುಧ ಭುಕ್ತಿ ಆಗಿಂದ ಮತ್ತೆ ಯಾವುದು? ಕೇತು. ಎಷ್ಟು? 1 ವರ್ಷ 11 ತಿಂಗಳು 1 ವರ್ಷ ಅಂತ ತಗೊಳ್ಳೋಣ. ಕೇತು 2018ರವರೆಗೆ. ಕೇತು ಅಂದ್ಮೇಲೆ ಯಾವುದು? ಶುಕ್ರ. ಎಷ್ಟು? 3 ವರ್ಷ 3 ವರ್ಷ ಅಂತ ನಾವು ಈಗ 1 ವರ್ಷ ಕಡಿಮೆ ತಗೊಂಡಿದ್ವಲ್ಲ. 3 ವರ್ಷ 18, 19, 21ಕ್ಕೆ 1 ದಶಕನ 1 2 0. ಆ ನಂತರ ಯಾವುದು? ರವಿ ದಶ. ರವಿ ಎಷ್ಟು? 1 ವರ್ಷ 22. ಸರಿನಾ? ಈಗ ರವಿ ಆಗಿಂದ ಚಂದ್ರ ಎಷ್ಟು? 1 ವರ್ಷ. ಚಂದ್ರ ಆಗಿಂದ ಕುಜ ಎಷ್ಟು? 1 ವರ್ಷ. ಈಗ ನಿಲ್ಲಿಸ್ಬಿಡಿ. ಐದಾ 24 ಇಶ್ಯೂ ಅಲ್ಲ. ಇವರು ಬಹುಶಃ ಹೇಳಿ ನೀವು ಬುಧ ದಶೆಯಿಂದ ಫಸ್ಟಿಗೆ ಗುರುದಶ ಹುಟ್ಟಿದ 3 ವರ್ಷದವರೆಗೆ ಈ ಮಗು ಒಳ್ಳೆ ಆರೋಗ್ಯವಂತ ಮಗು ಆಗಿರುತ್ತೆ ಅಂತ. ಯಾವಾಗ 96ನೇ ಇಸ್ವಿಯಿಂದ ಶನಿ ದಶ ಬಂತು. ಶನಿ ಬಲಿಷ್ಠ ಇದ್ದರೆ ಬೇರೆ, ಸುಮ್ಮನೆ ಸಾಧಾರಣ ಇದು ಇಲ್ಲದ ಹೇಳ್ತೀವಿ. 19 ವರ್ಷ ಅಷ್ಟೊಂದು ಆ್ಯಕ್ಟಿವ್ ಆಗಿರಲಿಲ್ಲ ಅಂತ ಎಜುಕೇಷನ್ ಸಮಯದಲ್ಲಿ. ಇವರು ಅಂಥ ಆ್ಯಕ್ಟಿವ್ ಇಲ್ಲ, ಮಂದ ರೀತಿಯಲ್ಲಿ ಇವರು ವಿದ್ಯಾಭ್ಯಾಸ ಆಗಿದೆ ಅಂತ ತಿಳಿಬೇಕು. ಸುಮ್ಕೆ ಹೇಳೋದು. ಯಾಕೆಂದ್ರೆ ಮೊನ್ನೆ ನಾನು ಪ್ರಿಡಿಕ್ಟಿವ್ ಅಸ್ಟ್ರಾಲಜಿ ಕ್ಲಾಸ್ನಾಗ ಹೇಳಿದ್ ನೋಡಿ, ಶನಿ ನ್ಯಾಚುರಲ್ ಮಾಲೆಫಿಕ್ ಪ್ಲ್ಯಾನೆಟ್ ಅಂತ ಹೇಳಿದೆ. ಅಂದ್ರೆ ತಾಮಸ ಗುಣದ ಗ್ರಹ ಆದ ಕಾರಣ ಇವರಲ್ಲಿ ಆ ತಾಮಸ ಬುದ್ಧಿ ಇರ್ತಾ ಅಷ್ಟು ಆ್ಯಕ್ಟಿವ್ ಆಗಿ ವಿದ್ಯಾಭ್ಯಾಸ ಕಲಿತಿರಲ್ಲ, ಮುಂದಗತಿಯಲ್ಲಿ ಕಲಿತಿರ್ತಾರಂತ. ಇಲ್ಲಿವರೆಗೆ 2015ರವರೆಗೆ 15ರಿಂದ ಆ್ಯಕ್ಟಿವ್ ಆಗಿಬಿಡ್ತಾನಂತ. ಯಾಕೆ ಅಂದ್ರೆ ಬುಧ ಈಸ್ ಎ ಇಂಟಲೆಕ್ಚುಯಲ್ ಪ್ಲ್ಯಾನೆಟ್. ನೋಡಿ, ಆಗ ಜ್ಯೋತಿಷ್ಯದ ಬಗ್ಗೆ ಆಗಲಿ ಅಥವಾ ಆಗಮಶಾಸ್ತ್ರಗಳ ಬಗ್ಗೆ ಆಗಲಿ ಅಥವಾ ಈ ನಾಲೆಜ್ ಆಗಲಿ ಅಂದ್ರೆ ಸಾಮಾಜಿಕ ಜ್ಞಾನ ಆಗ ಅವ್ರ ಅರಿವಿಗೆ ಬಂತು ಅಂತ. ನಾನು ಕಲೀಲೇಬೇಕು, ನಾನು ಸ್ಟ್ಯಾಂಡ್ ಆಗಬೇಕು. ನಂತರ ಕೇಳಿ, ನೀವೇ ಕೇಳಿ ಅವ್ರನ್ನ. ಸುಮ್ಕೆ ನಾನು ಹೇಳೋದು ಸರಿ ತಪ್ಪು ಅಂತ. ಏಕೆಂದ್ರೆ ನನಗೆ ಅವ್ರು ಯಾರು ಅನ್ನೋದು ಗೊತ್ತಿಲ್ಲ. ನಾನು ನನ್ನದೇ ಆದಂಥ ಜ್ಯೋತಿಷ್ಯದ ಒಂದು ಕಲೆಯಿಂದ ಹೇಳ್ತೀನಿ. ಅಲ್ಲಿಂದ 2015ರಿಂದ 2 ವರ್ಷ ಐತಲ್ಲ, ಅವರು ತುಂಬ ಎಫರ್ಟ್ ಹಾಕಿದ್ರು. ಕಲೀಲೇಬೇಕು, ಒಬ್ಬ ಅಡ್ವೈಸ್ ಸಿಕ್ಕರು ಅವರಿಗೆ. ಅಡ್ವೈಸ್ ನೋಡಿ, ನೀನು ಈಗ ಹೋಗಿ ಈ ಕಲಿ ನೀ ಸಕ್ಸಸ್ ಆಗುತ್ತೆ ಅಂತ ಹೇಳಿಕೊಟ್ರು ಅಂತ ಗುರು. ಅಲ್ಲಿಂದ ಕೇತು ದಶ ಮತ್ತೊಂದು ವರ್ಷ ಸಹಿತವಾಗಿ ಅಲ್ಲೇ ಮತ್ತೆ ಡಿಲೇ ಆಯಿತು ಅಂತ. 2 ವರ್ಷ ಚೆನ್ನಾಗಿ ಕಲ್ತರು. ಮತ್ತೊಂದು ವರ್ಷ ಅವರಿಗೆ ವಿದ್ಯಾಭ್ಯಾಸ ಸರಿಗೆ ಕ್ಲಾಸ್ಗೆ ಹೋಗೋಕ್ಕಾಗಲಿಲ್ಲ. ತುಂಬ ಮೈಂಡ್ ಯಾಕೋ ಅಷ್ಟು ಇದಾಗಲಿಲ್ಲ ಅವರಿಗೆ ಅಂತ. ಕ್ಲೇಶಗಳು ಬಂದ್ಬಿಟ್ಟು ಅಂತ, ಒಂದ್ರ ಬಗ್ಗೆ ಆಸಕ್ತಿ ಬರಲಿಲ್ಲ ಅಂತ. ಅಲ್ಲಿಂದ ಈಗ 18ರಿಂದ 21ರೊಳಗೆ ಶುಕ್ರ ದಶ ವಿವಾಹ ಆದರು ಅಂತ. ವಿವಾಹದ ದಶ ಅದು. ಈಗ ನಾನು ಹೇಳಿದ್ರೆ ಒಂದು 6 ತಿಂಗಳ ವರ್ಷ ಹೆಚ್ಚು ಕಡಿಮೆ. ಇದು ಸರಿ ಸುಮಾರು ಹೇಳ್ತಾ ಇದ್ದೀನಿ. 18ರಿಂದ ಒಂದು ವಿವಾಹ, ಒಂದು ಒಳ್ಳೆ ಬ್ಯೂಟಿಫುಲ್ ಹುಡುಗಿ ನೋಡಿ ಮದುವೆ ಆಗಬೇಕು ಅಂತ ಹೇಳಿದ್ರೆ ಇದರಲ್ಲಿ ಹೆಚ್ಚು ಕಡಿಮೆ ವಿವಾಹ ಆಗಿಬಿಟ್ಟಿರ್ತಾ 21 ಹೆಚ್ಚಾಗಿ. ಈ ಟೈಪೆಲ್ಲ ನೀವು ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ಬೇಕು. ಈ ದಶ ಭಕ್ತಿ ನಿಮಗೆ ಯಾಕೆ ಅನುಕೂಲ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳಿದೆ. ನನ್ನ ಹತ್ರ ಅವ್ರ ಕುಂಡ್ಲಿ ಇಲ್ಲ, ಕುಂಡ್ಲಿ ನೋಡಿ ಕಂಪ್ಲೀಟಾಗಿ ಹೇಳಬೇಕು. ದಶದ ಮಹತ್ವ ಏನು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡೋಣ ಅಂತ. ಈ ದಶ ಒಳಗೆ ಭಕ್ತಿನ ಮುಖ್ಯ. ಯಾಕೆಂದ್ರೆ ದಶ ಈಸ್ ಓನ್ಲಿ 40%, ಭಕ್ತಿ ಈಸ್ 40%. ಆದರೆ ಜ್ಯೋತಿಷಾಸ್ತ್ರದಲ್ಲಿ ಏನು ಹೇಳ್ತಾರೆ, ಭಕ್ತಿನ 80% ಅಂತ ಹೇಳ್ತಾರೆ ಅನೇಕರು ಅನುಭವಗಳಲ್ಲಿ, 20% ದಶ ಅಂತ. ಆದರೆ ಇಲ್ಲಿ ಬುಧನಲ್ಲಿ ಬುಧ ಭಕ್ತಿ ಬಂದಾಗ 2 ಬುಧ ಇರ್ತಾವಲ್ಲ, 100ಕ್ಕೆ 100 ಆಗುತ್ತಲ್ಲ. ಈಗ ನೋಡಿ, ಇವರು ಎಜುಕೇಷನ್ ಫಾಸ್ಟ್ ಆಗಿರೋದು 2017ರ ತನಕ ಒಂದು 2.5 ವರ್ಷ ತುಂಬ ಫಾಸ್ಟ್ ಆಯಿತು. ತುಂಬ ಅವಾಗ ಕಲ್ತಿದ್ದೇ ವಿದ್ಯೆ ಅವರಿಗೆ, ಬೇರೆ ಟೈಮ್ ಕಲ್ತಿದ್ದು ವಿದ್ಯಾನ ಅಲ್ಲ ಅಂತ. ನಿಜವಾಗ್ಲೂ ಕಲಿತಿದ್ದವರು. ಸರಿ ಅಲ್ರಿ? ಎಕ್ಸಾಕ್ಟ್ಲಿ ಇರ್ತಾ ನೋಡಿಬೇಕಾದ್ರೆ ಅವರ ವಿವಾಹದ ಡೇಟನ್ನು ತಗೊಳ್ಳಿ, ಯಾವುದೇ ತಗೊಳ್ಳಿ, ಸರಿ ಅಲ್ಲ? ಹೆಂಗೆ ಹೇಳಿದ್ವಿ ಹೇಳಿ? ಈ ಟೈಪ್ ಹೇಳ್ಬೇಕು ಜ್ಯೋತಿಷ ಅಂತ. ಈಗ ವೀನಸ್ ಈಸ್ ದ ಸಿಗ್ನಿಫಿಕೇಟರ್ ಆಫ್ ದಿ ಮ್ಯಾರೇಜ್. ಹೌದಾ? ವೀನಸ್ ಈಸ್ ದ ಇಂಡಿಕೇಟರ್ ಆಫ್ ಮ್ಯಾರೇಜ್. ವೀನಸ್ ಈಸ್ ದ ಸಿಂಬಲ್ ಆಫ್ ಲಕ್.
ಮತ್ತು ಇವಿದ್ದಾಗ ಮ್ಯಾರೇಜ್ ಆಗುತ್ತಾನೆ. ಲಕ್. ಹಾಂ, ಇವೆಲ್ಲ ಬೇಕಲ್ರಿ. ಈ ದಶೆ ಬಂದಾಗ ಇಮಿಡಿಯೇಟ್ ಬಂದಿರ್ತಾ ನೋಡಿ ಅದು. ಅವ್ರಿಗೆ ಯಾವ ಈ ಕೇತು ದಶೆಯಲ್ಲಿ ಅವರಿಗೆ ಈ ಯೋಚನೆಗಳಿರಲ್ಲ. ನಾನು ಇವ ಆಗಬೇಕು, ಆಗಿರಬೇಕು, ಏನೇನು ಗೊತ್ತಿರಲಿಲ್ಲ. ಯಾವಾಗ ಶುಕ್ರದಶೆ ಆರಂಭ ಆಯಿತು, ವೈವಾಹಿಕ ಜೀವನದ ಇವೆಲ್ಲ ಬಂದ್ಬಿಟ್ಟು ಅವರಿಗೆ ಐಡಿಯಾಗಳು ಬಂದ್ಬಿಟ್ಟು ಇವ ಆಗಬೇಕು, ಒಂದೇನು ಅನ್ನುವಂಥದ್ದು ಬಂತು ಅಂತ. ಹೌದಾ? ನೋಡಿ, ಜ್ಯೋತಿಷ್ಯ ಅನ್ನೋದು ಇಷ್ಟು ಬ್ಯೂಟಿಫುಲ್. ಕರೆಕ್ಟ್ ಅಲ್ರಿ? ಈಗ ನಾನು ಅವ್ರ